ತೆಗೆದಿದ್ದೀನಿ ಫ್ಯಾನ್ಸಿ ಐಟಮ್ಸ್ ಎಲ್ಲಾನು ಕೂಡ. ಹಾಗೆ ಫಸ್ಟ್ ನಾನು ಫಿನಿಶ್ ಆಯ್ತು, ಇನ್ನು ಫೈನಲ್ ಲುಕ್ ನೋಡೋಣ. ನಾವು ನಮ್ಮ ಹಬ್ಬವನ್ನ ಆಡಂಬರವಾಗಿ ಆಚರಿಸುವಾಗ ಮಕ್ಕಳಿಗೂ ಕೂಡ ತುಂಬಾ ಈದ್ ಹಬ್ಬ ಅನ್ನೋದು ಒಂದು ಪವರ್ಫುಲ್ ಹಬ್ಬ. ಈದ್ ಹಬ್ಬದಲ್ಲಿ ಕೇಳುವಂತಹ ತಕ್ಬೀರ್ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಮನೆಯಲ್ಲಿರುವಂತಹ ಗಂಡಸರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನ ಧರಿಸಿ ಮಸೀದಿಗೆ ಹೋಗೋ ಮುಂಚೆ ಮನೆಯಲ್ಲಿರೋ ಹೆಂಗಸರು ಒಂದು ಗ್ಲಾಸ್ ನೀರು ಅಥವಾ ಒಂದು ಟೀ ಪ್ರೀತಿಯಿಂದ ಅವರಿಗೆ ಕೊಡ್ತಾರೆ. ಕುಟುಂಬದಲ್ಲಿರುವಂತಹ ಸದಸ್ಯರು ಬೆಳಗ್ಗೆ ಎದ್ದು ಮಸೀದಿಗೆ ಹೋಗೋ ಮುಂಚೆ ಒಬ್ರನ್ನೊಬ್ರು ತಪ್ಕೊಂಡು ಈದ್ ಮುಬಾರಕ್ ಅಂತ ಹೇಳಿ ಪ್ರೀತಿ ತೋರಿಸ್ತಾರೆ. ಮದುವೆ ಮಾಡಿಕೊಟ್ಟಂತಹ ಹುಡುಗಿಯರಿಗೆ ಗಂಡನ ಮನೆಯಿಂದ ಮನೆಗೆ ಬರುವಂತ ಒಂದು ಸಂತೋಷ. ಪ್ರತಿಯೊಬ್ರು ಕೂಡ ಗಂಡನ ಮನೆಯಿಂದ ತವರು ಮನೆಗೆ ಹಬ್ಬದ ದಿವಸ ಜಿಗ್ಗಾಗಿ ಬರ್ತಾರೆ. ಪೆರ್ನಾಲ್ ಹಬ್ಬಕ್ಕೋಸ್ಕರ ಒಂದೊಂದು ದಿವಸನೂ ಕೂಡ ವೇಟ್ ಮಾಡ್ತಾನೆ ಇರ್ತಾರೆ. ಹಬ್ಬ ಅಂದ್ರೆ ಸಾಕು, ಎಲ್ಲರಿಗಂತಲೂ ಖುಷಿ ಪಡೋದೇ ಮಕ್ಕಳು. ಹುಡುಗಿ ಮಕ್ಕಳಾಗಿದ್ರೆ ಕೇಳೋದೇ ಬೇಡ, ಮೆಹಂದಿ ಹಾಕೋದು, ರಾತ್ರಿ ಮಲಗೋವಾಗ ಎಲ್ಲಾನು ಕೂಡ ಆ ಡ್ರೆಸ್ ನ ಒಟ್ಟಿಗೆ ಸೇರಿಸಿ ಹಾಗೇನೆ ಫ್ಯಾನ್ಸಿ ಐಟಮ್ ಎಲ್ಲ ಒಟ್ಟಿಗೆನೆ ಇಟ್ಕೊಂಡು ನಾಳೆ ಬೆಳಿಗ್ಗೆ ಆಗೋವರೆಗೂ ವೇಟ್ ಮಾಡ್ತಾ ಮಲಗ್ತಾರೆ. ಪೆರ್ನಾಲ್ ಹಬ್ಬ ಅಂದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮದುವೆ ಮನೆ ತರ ಸಂತೋಷ. ചരി കാണിക്കല്ലോ, ചരി കാണിക്കുന്ന നമുക്ക് പോണണ്ട. എന്താ ಇವನಿ ಫಸ್ಟ್ ಟೈಮ್ ಶರ್ಟ್ ಹೊಸದಾಗಿ ತೆಗ್ದಿರೋದು, ಇದು ಫಸ್ಟ್ ಟೈಮ್ ಆಗಿತ್ತು. ഞാൻ പോണ്ട് പൊട്ടിച്ചില്ലല്ലോ. ഇല്ല പൊട്ടിച്ച അമ്മനെ ഇഷ്ടം നിനക്ക്? ഇഷ്ടം അമ്മനെ? ದೊಡ್ಡ ಮಗನಿಗೆ ಪೆರ್ನಾಲ್ ಅಂದ್ರೆ ತುಂಬಾ ಖುಷಿ, ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂತ. ಹಾಗಾಗಿ ದೊಡ್ಡ ಮಗ ಅವನ ಡ್ರೆಸ್ ಅವನ ಶೂಸ್ ಎಲ್ಲ ಒಂದ್ ಸೈಡ್ ಅಲ್ಲಿ ತೆಗ್ದಿಡೋವಾಗ ಸಣ್ಣ ಮಗ ಕೂಡ ಅವನ ಡ್ರೆಸ್ ಅನ್ನ ಅವನ ತಲೆ ಪಕ್ಕನೆ ಇಟ್ಕೊಂಡಿದ್ದ. ಬೆಳಗ್ಗೆ ಎದ್ದ ತಕ್ಷಣ ತಕ್ಬೀರ್ ಕೇಳುವಾಗ ಬೇಗ ಎದ್ದು ಸ್ನಾನ ಮಾಡಿಸಿ ಡ್ರೆಸ್ ವಿಯರ್ ಮಾಡೋಕ್ಕೋಸ್ಕರ ಬಂದಿದ್ದ. ಅವನಿಗಂತೂ ತುಂಬಾ ಖುಷಿ, ಹೊಸ ಡ್ರೆಸ್ ಹಾಕಿದ್ರೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ. ಮಕ್ಕಳು ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಇವತ್ತು ಅಂತ ಗೊತ್ತಿಲ್ಲ, ಬಟ್ ಅವರನ್ನ ಇವತ್ತು ಹ್ಯಾಪಿ ಮಾಡೋದು ನನ್ನ ಕರ್ತವ್ಯ ಆಗಿರುತ್ತೆ. ಪೆರ್ನಾಲ್ ಬಂದ್ರೆ ಸಾಕು, ನನ್ನ ಅಮ್ಮ ಅಂತೂ ಮಕ್ಕಳಿಗೆ ಐಸ್ ಕ್ರೀಮ್ ತಂದು ಕೊಡ್ತಾರೆ. ಮಕ್ಕಳು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೂ ನಾನು ಇವತ್ತು ನನ್ನದೇ ಆದಂತ ರೀತಿಯಲ್ಲಿ ಅವರಿಗೆ ಖುಷಿ ಪಡಿಸ್ಬೇಕು. ಪ್ರತಿ ವರ್ಷನೂ ಈದ್ ಹಬ್ಬ ಬರುವಾಗ ಪ್ರತಿಯೊಂದು ಮಕ್ಕಳು ಕೂಡ ಈದ್ ಹಬ್ಬಗೆ ವೇಟ್ ಮಾಡಬೇಕು. ಇದ್ರೂ ಇಲ್ಲದಿದ್ರೂ ಕೂಡ ಈದ್ ಹಬ್ಬವನ್ನ ಬ್ಯೂಟಿಫುಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ದಟ್ ಈಸ್ ಪವರ್ ಆಫ್ ಹಬ್ಬ. ಈದ್ ಮುಬಾರಕ್ ಫ್ರೆಂಡ್ಸ್, ಈದ್ ಮುಬಾರಕ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ನಾನು ಕೂಡ ಹೊಸ ಡ್ರೆಸ್ ತೆಗೆದಿದ್ದೀನಿ, ಫ್ಯಾನ್ಸಿ ಐಟಮ್ಸ್ ಎಲ್ಲಾನು ಕೂಡ. ಹಾಗೆ ಫಸ್ಟ್ ನಾನು ಮೇಕಪ್ ಮಾಡೋಣ ಅಂತ ಲೆನ್ಸ್ ವಿಯರ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡೋ ಲೆನ್ಸ್ ಗ್ರೇ ಕಲರ್. ನಂತರ ನಾನು ಲ್ಯಾಕ್ಮಿ 925 ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಏನಾದರೂ ಒಂದು ಫಂಕ್ಷನ್ ಎಲ್ಲ ಇದ್ರೆ ಮಾತ್ರನೇ ಲ್ಯಾಕ್ಮಿ 925 ಫೌಂಡೇಶನ್ ಯೂಸ್ ಮಾಡೋದು.
ಸೊ ಈ ಒಂದು ಫೌಂಡೇಶನ್ ನಮ್ಮ ಡಾರ್ಕ್ ಸರ್ಕಲ್ ಕೂಡ ಹೈಡ್ ಮಾಡುತ್ತೆ. ಫುಲ್ ಕವರೇಜ್ ಇದು. ನನ್ನ ಸ್ಕಿನ್ ಟೈಪ್ ನೋಡ್ಕೊಂಡು ಐವರಿ ಫೇರ್ ಚೂಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಬ್ರೈಟ್ ಕೂಡ ಅಲ್ಲ, ನ್ಯಾಚುರಲ್ ಲುಕ್ ಅಲ್ಲಿ ಸಿಗುತ್ತೆ. ಕಣ್ಣಿಗೆ ಲೆನ್ಸ್ ಹಾಕಿ ಓವರ್ ಮೇಕಪ್ ಮಾಡಿದ್ರೆ ಫುಲ್ ಮೇಕಪ್ ತರ ಕಾಣುತ್ತೆ. ಹಾಗೆ ನಾನು ಸ್ವಲ್ಪ ಲೈಟ್ ಆಗಿ ಇವತ್ತು ಮೇಕಪ್ ಮಾಡ್ತಾ ಇರೋದು. ಸ್ವಲ್ಪ ಲೈಟ್ ಆಗಿ ಹೈ ಶಾಡೋ ಯೂಸ್ ಮಾಡ್ತಾ ಇದ್ದೀನಿ. ಡಾರ್ಕ್ ಬ್ಲ್ಯಾಕ್ ಅನ್ನ ಸ್ವಲ್ಪ ಲೈಟ್ ಆಗಿ ಸೈಡ್ಲಿ ಸ್ಮಶ್ ಮಾಡಿ ಕೊಡ್ತಾ ಇದ್ದೀನಿ. ಲಾಂಗ್ ಲಾಸ್ಟಿಂಗ್ ಕಾಜಲ್ ಇದು. ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೈಟ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಆನಂತರ ಸ್ಮಶ್ ಮಾಡಿ ಕೊಡೋಣ ಅಂತ. ನನಗೆ ಜಾಸ್ತಿಯಾಗಿ ಸ್ಮೋಕಿ ಹೈಸ್ ಮೇಕಪ್ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಈ ರೀತಿ ಸ್ಪ್ರೆಡ್ ಮಾಡಿ ಸ್ಮಜ್ ಮಾಡಿ ಕೊಡ್ತಾ ಇರೋದು. ಕೆಲವರಿಗೆ ಫ್ಯಾಲ್ಸ್ ಲ್ಯಾಶಸ್ ತುಂಬಾ ಇಷ್ಟ. ಈ ಲೆನ್ಸ್ ಇಟ್ಟ ತಕ್ಷಣ ಫ್ಯಾಲ್ಸ್ ಲ್ಯಾಶಸ್ ಇಡ್ತಾರೆ. ನನಗೆ ಫ್ಯಾಲ್ಸ್ ಲ್ಯಾಶಸ್ ಇಷ್ಟ ಅಲ್ಲ. ಹಾಗಾಗಿ ನಾನು ಮಸ್ಕಾರದಿಂದಾನೇ ಈ ರೀತಿ ಕರ್ಲ್ ಮಾಡಿ ಕೊಡ್ತೀನಿ. ನಾನು ಯೂಸ್ ಮಾಡ್ತಾ ಇರೋ ಮಸ್ಕಾರ ವಾಟರ್ ಪ್ರೂಫ್ ಮೇಬಲಿನ್ ಅವರದು. ಸೊ ಸಖತ್ತಾಗಿದೆ. ನನ್ಗಂತೂ ತುಂಬಾ ಇಷ್ಟ ಈ ಒಂದು ಮಸ್ಕಾರ. ಐಬ್ರೋಸ್ ಗೆ ಲೈಟ್ ಆಗಿ ಬ್ರಷ್ ಇಂದ ಈ ರೀತಿ ಸ್ಪ್ರೆಡ್ ಮಾಡಿ ಕೊಡ್ತಾ ಇದ್ದೀನಿ. ಮಸ್ಕಾರ ಬ್ರಷ್ ಇಂದ ಐಬ್ರೋಸ್ ಈ ರೀತಿ ಕೋಮ್ ಮಾಡಿ ಕೊಟ್ಟಾಗ ಸೊ ಅದು ಪರ್ಫೆಕ್ಟ್ ಆಗಿ ನಿಲ್ಲುತ್ತೆ. ಇನ್ನು ಲಿಪ್ಸ್ಟಿಕ್ ಹಾಕೋ ಮುಂಚೆ ಲಿಪ್ ಲೈನರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿ 925 ಅವರದು ಲಿಪ್ ಅಂಡ್ ಚೀಕ್ಸ್ ಟೆಂಟ್. ಇದು ಶೇಡ್ ಬಂದ್ಬಿಟ್ಟು ಇದು ಮ್ಯಾಜಿಕ್ ಪ್ರೂಮ್ ಆಗಿರುತ್ತೆ. ಇದನ್ನೇ ಚೀಕ್ಸ್ ಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ ಅಂತೂ ಲಾಂಗ್ ಲಾಸ್ಟಿಂಗ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಒಂದು 6 ಅವರ್ಸ್ ತನಕ ನಾವು ಮೇಂಟೈನ್ ಮಾಡಿದ್ರೆ ಬರುತ್ತಷ್ಟೇ. ಇದು ಮೇಕಪ್ ಅಂತೂ ಫಿನಿಶ್ ಆಯ್ತು. ಇನ್ನು ಫೈನಲ್ ಲುಕ್ ನೋಡೋಣ ಬನ್ನಿ. ಎಲ್ರಿಗೂ ಕೂಡ ನನ್ನ ಈದ್ ಹಬ್ಬದ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿ ಸಂತೋಷವಾಗಿರಿ. ಎಲ್ಲಾ ಡೇಸ್ ಕೂಡ ಸೈಡ್ ಅಲ್ಲಿ ನಾನು ಮೇಕಪ್ ಮಾಡೋವಾಗ ನನ್ನ ಅಮ್ಮ ಅಂತೂ ಬಿರಿಯಾನಿ ಕೂಡ ರೆಡಿ ಮಾಡಿಟ್ಟಿದ್ರು. ನಾವು ನಮ್ಮ ಹಬ್ಬವನ್ನ ಆಡಂಬರವಾಗಿ ಆಚರಿಸುವಾಗ ಮಕ್ಕಳಿಗೂ ಕೂಡ ತುಂಬಾ ಖುಷಿ. ಅವರು ಕೂಡ ಇದನ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ತಿನ್ನಿಸ್ತಾ ಇದ್ದೀನಿ. ಅದರ ಜೊತೆಗೆ ಏನಾದ್ರೂ ಕೂಲ್ ಡ್ರಿಂಕ್ಸ್ ಕೂಡ ಬೇಕಾಗುತ್ತೆ. ಬಿರಿಯಾನಿ ಅಂದರೆ ಹೆವಿ ಫುಡ್ ಡೈಜೆಸ್ಟ್ ಆಗೋಕೆ ಏನಾದರೂ ಒಂದು ಸೋಡಾ ತರ ಕೂಲ್ ಡ್ರಿಂಕ್ಸ್ ಬೇಕು. ನಾನು ಯೂಸ್ ಮಾಡ್ತಾ ಇರೋದು ಹಣ. ಅದರಲ್ಲಿ ಮಿಂಟ್ ಲೈಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಡೈಜೆಸ್ಟ್ ಕೂಡ ಬೇಗ ಆಗುತ್ತೆ. ಇವತ್ತಿನ ಈದ್ ಹಬ್ಬದ ಲಾಗ್ ಇಷ್ಟೇ ಇರೋದು. ನಮ್ಮ ಸ್ಪೆಷಲ್ ಲಾಂಗ್ ರೈಸ್ ಬಿರಿಯಾನಿ ಅಂತೂ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಹಾಕ್ತೀನಿ. ಈಗ ಊಟ ಮಾಡಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದು. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.